ನೀನು ಹಸ್ಕೊಂಡಿದ್ರೆ ನನಗೆ ತುತ್ತ ಇಳಿಯೋದಿಲ್ಲ. ನೀ ತಿಂದ್ರೆ ನಾನು ತಿನ್ನೋದು. ಇರು ಬಡಿಸ್ತೀನಿ. ಅಮ್ಮ ಬೇಡ, ಇವತ್ತು ನಾನೇ ಹೌದು. ತಗ್ಲಾಕೊಂಡೆ, ಸರಿಯಾಗಿ ತಗ್ಲಾಕೊಂಡೆ. ತಿಂದ್ರೆ ಎಲ್ಲಿ ವಾಪಸ್ ಬರುತ್ತೆ ಅಂತ ಭಯ. ತಿಂದೆ ಹೋದ್ರೆ ಏಜೆ ಬೈತಾರೆ ಅನ್ನೋ ಭಯ. ಏನು ಅದೃಷ್ಟ ನಮ್ಮ ನಿಂದು. ನಿನ್ ಗಂಡನೇ ಅವನ ಕೈಯಾರೆ ನಿನ್ಗೆ ಊಟ ಬಡಿಸ್ತಾ ಇದ್ದಾನೆ. ತಿನ್ನು. ಏನ್ ಮುಖ ನೋಡ್ತಾ ಇದೀಯಾ? ತಿನ್ನು. ಅಯ್ಯೋ ಲೀಲಾ, ಕುತ್ತಿಗೆಗೆ ಬರೋ ಮಟ್ಟ ತಿನ್ಬಿಟ್ಟಿದ್ಯಾ. ಈಗೇನಾದ್ರೂ ಊಟ ಮಾಡಿದ್ರೆ ಎಲ್ಲಾ ದೋಸೆ ಹಾಕೋದಂತೂ ಗ್ಯಾರಂಟಿ. ಹೇಗಪ್ಪ ತಿನ್ಲಿ? ನಂಗಿಷ್ಟ ಆದ್ರೆ ಮಾತ್ರ ತಿಂತೀನಿ. ಇದೇನಿದು ಇಷ್ಟೊಂದು ಖಾರ ಹಾಕಿದಾರೆ? ಅಯ್ಯೋ ಇದೇನಿದು? ಉಪ್ಪೇ ಇಲ್ಲ ಇದರಲ್ಲಿ. ಇದೇನಿದು? ಇದ್ರಲ್ಲಿ ಸಕ್ಕರೆನೇ ಇಲ್ಲ. ಇದೇನಿದು? ಇಷ್ಟೊಂದು ಸಕ್ಕರೆ ಇದೆ. ಯಾರು ಅಡುಗೆ ಮಾಡಿದ್ದು? ಇದನ್ನೆಲ್ಲ ಯಾರು ತಿಂತಾರೆ? ಇದ್ರ ಬದಲು ಉಪವಾಸ ಇರೋದೇ ವಾಸಿ. ಹೌದಾ? ಅಷ್ಟು ಕೆಟ್ಟಾಗಿದ್ಯಾ? ನೋಡು, ಇದು ಚೆನ್ನಾಗಿದೆ. ಇದನ್ನು ತಿನ್ನು. ಅರೆ ಯಾಕಮ್ಮ ಎದ್ಬಿಟ್ಟೆ? ಅಜ್ಜಿ, ನಂಗೆ ಇದನ್ನೆಲ್ಲ ತಿನ್ನೋಕ್ಕಾಗ್ತಿಲ್ಲ. ಯಾಕಮ್ಮ, ಏನಾಯ್ತು? ಅದು ನಾನು ಆಗ್ಲೇ ಊಟ ಮಾಡಿಬಿಟ್ಟೆ. ಯಾವಾಗಮ್ಮ? ಅದು ಆಗ್ಲೇ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬಂದು ತಿಂದ್ಬಿಟ್ಟೆ. ಈಗೇನು ಹೇಳ್ತೀವ? ಇವಳ ಬಗ್ಗೆ ನನಗೆ ಗೊತ್ತಿತ್ತು, ನಿಮಗೆಲ್ಲ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿದೆ. ನೀನು ಇವಳಿಗೋಸ್ಕರ ಉಪವಾಸ ಇದೆಯಾ, ಆದರೆ ಇವಳು ಕದ್ದು ಒಳಗೆ ಬಂದು ಊಟ ಮಾಡಿದ್ದಾಳೆ. ಇದೇನಾ ನಿನ್ನ ಪ್ರೀತಿ ಕೊಡ್ತಾರೆ ಬೆಲೆ? ಇವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆಯಾ? ನಿನ್ನ ಪ್ರೀತಿನ ನಂಬಿಕೆನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಇವಳು. ಅಲ್ಲ ಅಜ್ಜಿ, ಅನ್ಯಾಯವಾಗಿ ಇವಳಿಂದ ನಮಗೆಲ್ಲ ಬೈದ್ರಲ್ಲ ನೀವು. ಛೀ, ಕದ್ದು ತಿಂದಿದ್ದಾಳೆ. ಏಜೆ ಪನಿಷ್ಮೆಂಟ್ ಅಂತ ಕೊಟ್ರೆ ಇದುವರೆಗೂ ಯಾರೂ ಮೀರಲಿಲ್ಲ. ಆದರೆ ಇವಳು ಈ ಥರ ಎಲ್ಲ ಮಾಡೋದಕ್ಕೆ ನೀ ಕೊಡ್ತಿರೋ ಸಲಹೆನೇ ಕಾರಣ. ಅಮ್ಮ, ಇವಳು ತುಂಬ ಸ್ವಾರ್ಥಿ. ನೀನು ಹೊಟ್ಟೆ ಹಾಸ್ಕೊಂಡಿದ್ದೀಯ ಅಂತ ಅವಳಿಗೇನು ಬೇಜಾರಿಲ್ಲ. ಅವಳು ಹೊಟ್ಟೆ ತುಂಬಿದ್ರೆ ಸಾಕು ಅಷ್ಟೇ. ಹೋಗ್ಲಿ ಬಿಡೋ, ಪಾಪ ಹಸು ತಡೆಯೋಕ್ಕಾಗದೆ ಹೀಗೆ ಮಾಡಿಬಿಟ್ಟಿದ್ದಾಳೆ. ಹ್ಞೂ ಅಜ್ಜಿ, ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ತಿಂದ್ಬಿಟ್ಟೆ. ಮುಚ್ಚು ಬಾಯಿ. ನೀನು ಹುಡುಗಾಟ ಎಲ್ಲ ಈ ಮನೇಲಿ ಇಟ್ಕೋಬೇಡ. ನೀನು ಏನೇ ನಾಟಕ ಮಾಡಿದ್ರು ನಾವು ಯಾರು ಇಲ್ಲಿ ನಂಬಲ್ಲ. ಆದ್ರೂ ಏಜೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅವಳು ಊಟ ಮಾಡಿದ್ದಾಳೆ ಅಂತ? ಇವಳು ನನ್ನ ಜೊತೆ ಮಾತಾಡುವಾಗ ಸೂರ್ಯೋದಯ ಆಗಿ 3 ಗಂಟೆ ಆದ್ಮೇಲೆ ನಾನು ಅನ್ನ ನೀರು ಮುಟ್ಟೋದು. ಇದು ನಾನು ಮಾಡ್ತಿರೋ ಶಪಥ. ನೋಡು, ನಿನ್ನ ಸ್ಮಾರ್ಟ್ನೆಸ್ ನನ್ನ ಹತ್ರ ತೋರ್ಸಕ್ಕೆ ಬರ್ಬೇಡ. ಇದೇ ಫಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್ ನಿನಗೆ. ಇನ್ನೊಂದು ಸಲ ಈ ಥರ ಏನಾದ್ರು ರಿಪೀಟ್ ಮಾಡಿದೆ ನೀನು, ಪರ್ಮನೆಂಟಾಗಿ ಊಟ ಸಿಗದೆ ಇರೋ ಹಾಗೆ ಮಾಡ್ಬಿಡ್ತೀನಿ. ತಪ್ಪು ಮಾಡಿದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕು. ದಿಸ್ ಈಸ್ ಏಜಸ್ ರೂಲ್.
ಥರ ಎಲ್ಲ ಮಾಡೋದಕ್ಕೆ ನೀ ಕೊಡ್ತಿರೋ ಸಲಹೆನೇ ಕಾರಣ ಅಮ್ಮ. ಅರೆ ನೀನು ಯಾವಾಗ ಬಂದೆ? ಯಾಕಮ್ಮ ಅಳ್ತಾ ಇದೀಯಾ? ಅಜ್ಜಿ, ನೀವು ನಾನು ಎಷ್ಟೊಂದು ನಂಬಿದ್ದೀರಾ. ನಾನು ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೇ ಇಲ್ಲ. ನೀವು ಉಪವಾಸ ಇದ್ದೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಂಗೆ ತುಂಬ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಊಟ ಮಾಡಿಬಿಟ್ಟೆ ಅಜ್ಜಿ. ಐಮ್ ಸಾರಿ ಅಜ್ಜಿ. ನಾನು ತಪ್ಪು ಮಾಡಿದೆ ಅಂತ ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ. ನಾನು ನಿಮಗೆ ಬೇಜಾರು ಮಾಡಿಬಿಟ್ಟೆ. ನನ್ನ ಮನಸ್ಸಿಗೆ ಬೇಜಾರಾಗಿದೆ ಅಂತ ನಿಂಗೆ ಯಾರು ಹೇಳಿದ್ರು ಮಗು? ನೀನು ಊಟ ಮಾಡದೆ ಮಲಗಿದ್ದಿದ್ರೆ ನನಗೆ ಬೇಜಾರಾಗ್ತಿತ್ತು, ಸಂಕಟ ಆಗ್ತಾ ಇತ್ತು. ಸದ್ಯ ನೀ ತಿಂದಿಯಲ್ಲ, ನನಗೆ ಸಮಾಧಾನ. ಅಂದರೆ ನಿಮಗೆ ಬೇಜಾರಾಗಲಿಲ್ವಾ? ಅಯ್ಯೋ ಹುಚ್ಚುಡ್ಗಿ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಂಗೆ ಏನಾದರೂ ಬೇಜಾರಾಗಿದ್ದಿದ್ರೆ ನಾನೇನಾದರೂ ಕದ್ದು ಮುಚ್ಚಿ ಊಟ ತಂದು ಕೊಡ್ತಿದ್ದೆ ನಿಂಗೆ? ನಾನು ಯಾವಾಗಲೂ ನಿನ್ನ ಪರನೇ. ಆದ್ರೆ ನಂಗೆ ಒಂದೇ ಒಂದು ಕೊರಗಿದೆ. ಏನು? ನನಗೊಂದು ಮಾತು ಹೇಳಿದಿದ್ರೆ ನಾನು ನಿನ್ನ ಜೊತೆಗೆ ಕದ್ದು ತಿಂತಿದ್ನಪ್ಪ. ಅಜ್ಜಿ? ಹೌದು ಲೀಲಾ. ಈ ಮನೇಲಿರೋ ಎಲ್ಲರಿಗಿಂತ ನೀವೇ ತುಂಬ ಒಳ್ಳೆಯವರು. ಇಲ್ಲಮ್ಮ, ನಾನಲ್ಲ. ಈ ಮನೇಲಿ ಎಲ್ರಿಗಿಂತ ಒಳ್ಳೆಯವನು ನನ್ನ ರಾಮ್, ನಿನ್ನ ಗಂಡ. ಹೋಗಿ ಅಜ್ಜಿ, ಏನು ಒಳ್ಳೆಯವ್ರೇನೋ. ಮಾತೆತ್ತಿದ್ರೆ ಡ್ರಿಲ್ ಮಾಸ್ಟರ್ ಥರ ಪನಿಷ್ಮೆಂಟ್ ಅಂತಾನೇ ಹೇಳ್ತಿರ್ತಾರೆ. ಅವನು ನಿನಗೆ ಜವಾಬ್ದಾರಿ ಬರಲಿ ಅಂತ ಹಾಗೆ ನಡ್ಕೊಂಡಿದ್ದಾನಷ್ಟೆ. ಅವನ ಮನಸ್ಸು ಬೇಗ ಕರಗ್ಬಿಡುತ್ತಮ್ಮ. ಏನು ಕರಗುತ್ತೋ ಏನೋ. ಕಲ್ ಬಂಡೆ ಕರಗೋದನ್ನ ನೀವು ಯಾವಾಗಾದ್ರೂ ನೋಡಿದ್ದೀರಾ? ಇದೆಲ್ಲ ಅವನ ಕೋಪ ಕಮ್ಮಿ ಆಗೋವರೆಗೂ. ನೀನು ಚಿಕ್ಕ ತಪ್ಪನ್ನೆಲ್ಲ ಬೂತ್ ಕನ್ನಡಿಲಿ ನೋಡ್ತಾನೆ. ಒಂದ್ಸತಿ ಪ್ರೀತಿ ಬಂದ್ಬಿಟ್ರೆ ನೀನು ಮಾಡೋ ತಪ್ಪುಗಳು ಯಾವುದೋ ಅವನಿಗೆ ಗೊತ್ತೇ ಆಗೋದಿಲ್ಲ. ನೋಡು, ನೀನು ಕೂಡ ಅವನ ಮನಸ್ಸು ಗೆಲ್ಲೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು. ಹೀಗೆಲ್ಲ ಸುಳ್ಳು ಹೇಳಬಾರ್ದು. ಅಲ್ಲ, ಸುಳ್ಳು ಹೇಳಿದ ತಪ್ಪಲ್ಲ, ಆದರೆ ಸಿಕ್ಕಾಕೊಂಡಿಯಲ್ಲ, ಅಲ್ಲೇ ಬಂದಿದ್ದು ಎಡವಟ್ಟು. ನನ್ನ ಮಗ ತುಂಬ ಬುದ್ಧಿವಂತ. ಅವನನ್ನು ಹಾಗೆಲ್ಲ ಪೆದ್ದನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಇನ್ಮೇಲಿಂದ ಹುಷಾರಾಗಿರು. ಒಂದಂತೂ ನಿಜ, ಎಂಥದ ಪರಿಸ್ಥಿತಿ ಇರಲಿ ನನ್ನ ಹತ್ರ ಏನು ಮುಚ್ಚಿಡಬೇಡ. ನಾನು ಯಾವಾಗಲೂ ನಿನ್ನ ಪರವಾಗೇ ಇರ್ತೀನಿ. ಥ್ಯಾಂಕ್ ಯು ಅಜ್ಜಿ. ಏಜೆ ಯಾಕೆ ಲೀಲಾ ಅವ್ರ ಸೈನ್ಗೋಸ್ಕರ ಅಷ್ಟೊಂದು ಕಾಯ್ತಾ ಇದ್ದಾರೆ? ಆ ಡಾಕ್ಯುಮೆಂಟ್ಗೆ ಅವ್ರ ಸೈನ್ ಅಷ್ಟೊಂದು ಇಂಪಾರ್ಟೆಂಟಾ? ಅಫ್ಕೋರ್ಸ್ ಬೇಕು ಅದಕ್ಕೆ. ಯಾಕೆ ಅಂದರೆ ಅಪ್ಪ ಈಗ ಸಿಂಗಲ್ ಅಲ್ಲ, ಮ್ಯಾರಿಡ್. ಅಂದರೆ ಲೀಲಾ ಏಜೆ ಹೆಂಡತಿ ಅಂತ ಅಫಿಷಿಯಲ್ ಆಗಿ ಅಪ್ಡೇಟ್ ಆಗತ್ತಾ? ಎಸ್, ನಮ್ಮ ಹೊಸ ಕಂಪ್ನಿ ಪ್ರೊಫೈಲಲ್ಲಿ ಲೀಲಾ ಅವ್ರ ಹೆಸರು ಆ್ಯಡ್ ಆಗುತ್ತೆ. ಅಂದರೆ ಲೀಲಾಗೆ ಎಲ್ಲ ರೈಟ್ಸು ಇರುತ್ತಾ? ಆಬ್ವಿಯಸ್ಲಿ ಸರು, ಏಜೆ ಹೆಂಡತಿ ಅಂದಮೇಲೆ ಎಲ್ಲ ಇರುತ್ತೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಏಜೆ. ಅರೆ, ಒಬ್ಬನೇ ಬಂದಿದೆಯಲ್ಲ ರಾಮ್, ಲೀಲಾನ ಕರ್ಕೊಂಡು ಬರಬೇಕಿತ್ತು. ಅವಳನ್ನ ಜೊತೆ ಕರ್ಕೊಂಬಂದು ಊಟ ಮಾಡಿಸೋ ಅವಶ್ಯಕತೆ ಇಲ್ಲ. ಹೊಟ್ಟೆ ಹಸಿದ್ರೆ ಕದ್ದಾದ್ರೂ ಸರಿ, ಹೊಟ್ಟೆ ತುಂಬಿಸ್ಕೊಟ್ಟು. ಕರೆಕ್ಟಾಗಿ ಹೇಳಿದ್ರಿ ಏಜೆ. ಪ್ರಮೋದ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಅಲ್ಲ? ಡೇಟ್ಸು ಮತ್ತೊಂದು ಎಲ್ಲ ಅಪ್ಡೇಟ್ ಆಗಿದೆ? ಹಾಂ ಅಪ್ಪ, ಎಲ್ಲ ರೆಡಿ ಇದೆ. ಅಡ್ವೊಕೇಟ್ನ ಯಾವಾಗ ಬರೋಕ್ಕೆ ಹೇಳಬೇಕು? ವಾವ್, ಎಷ್ಟೊಂದು ಐಟಮ್ಸ್ ಇದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಬೇಕು. ಅಲ್ಲ ಅತ್ತೆ, ರಾತ್ರಿ ಅಷ್ಟೊಂದೆಲ್ಲ ತಿಂದ್ರಲ್ಲ, ಜಲ ಎಲ್ಲಿ ಹೋಯ್ತು? ಎಲ್ಲೋ ಲಕ್ಷ್ಮಿ ಡಾರ್ಲಿಂಗ್, ಕಣ್ಣು ಹಾಕ್ಬೇಡ, ನನಗೆ ಹೊಟ್ಟೆ ನೋವುತ್ತೆ. ಕೂತ್ಕೊಮ್ಮ. ಏನು ಮುಖ ನೋಡ್ತಿದ್ಯಾ? ಬಡ್ಸು. ಪ್ರೇಮ್, ಪ್ರಮೋದ್, ಇವತ್ತು ಸೈನಿಂಗ್ ಪ್ರೋಸೆಸ್ ಮುಗಿಯೋ ತನಕ ಬೇರೆ ಯಾವ ಅಪಾಯಿಂಟ್ಮೆಂಟ್ಸು ಇಟ್ಕೊಬೇಡಿ. ಕರೆಕ್ಟಾಗಿ 12 ಗಂಟೆಗೆ ಲಾಯರ್ಸಿಗೆ ಬರೋದಕ್ಕೆ ಹೇಳಿ. ಓಕೆಪ್ಪ. ಇಲ್ಲ, 12 ಗಂಟೆಗೆ ಸರಿಯಾಗಿ ರೆಡಿಯಾಗಿರಿ. ಚಂದ್ರಶೇಖರ್ ಮಗಳಾಗಲ್ಲ, ಏಜೆ ಹೆಂಡತಿಯಾಗಿ. ಯಾಕೆ? ಏಜೆ ಹೆಂಡತಿಯಾಗಿ ನೀನೊಂದು ಸೈನ್ ಮಾಡಬೇಕು. ನಾನು ಯಾಕೆ ಸೈನ್ ಮಾಡಬೇಕು? ಯಾಕೆ ಅಂದರೆ ನೀನು ನನ್ನ ಹೆಂಡತಿ. ಓ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ. ಇದೇ ಹೊಸ ವಿಚಾರ ಏಜೆ ಸರ್. ಲುಕ್, ಈ ವಿಚಾರದಲ್ಲಿ ಹುಡುಗಾಟ ಆಡಬೇಡ. ಬಿ ಸೀರಿಯಸ್.
ನಾನು ಸೀರಿಯಸ್ ಆಗಿ ಕೇಳ್ತಿರೋದು. ಅವತ್ತು ನೀವೇ ಹೇಳಿದ್ರಲ್ಲ ನಂಗೆ ಈ ಮನೇಲಿ ಯಾವ ಸ್ಥಾನನೂ ಇಲ್ಲ, ಅದು ಮೂಲೆಯಲ್ಲಿ ಬಿದ್ದಿರೋ ಅಂತ. ನಾನು ನಿಮ್ಮ ಹೆಂಡ್ತಿನೇ ಇಲ್ಲ ಅಂದಮೇಲೆ ನಾನು ಯಾಕೆ ಸೈನ್ ಮಾಡಬೇಕು? ಯಾಕೆ ಅಂದ್ರೆ ಜಗತ್ತಿನ ಕಣ್ಣಿಗೆ ನೀನು ಬೇಕು ಅಂದ್ರು ಬೇಡ ಅಂದ್ರು ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ಅದಕ್ಕೆ ಸುಮ್ಮನೆ ಹೇಳ್ದಷ್ಟು ಕೇಳು. ನಾನು ಯಾಕೆ ಕೇಳಬೇಕು? ನೀವು ಹೇಳಿದ್ದಕ್ಕೆಲ್ಲ ಕೋಲೆ ಬಸವಂತರ ತಲೆ ಆಡ್ಸಕ್ಕೆ ನಿಮ್ಮ ಜೀವನಾಂಶ ಕೊಟ್ಟ ಮೇಲೆ ಅಲ್ಲಿಂದ ಜಾಗ ಖಾಲಿ ಮಾಡೋಳು. ನಾನು ಯಾಕೆ ಸೈನ್ ಮಾಡಬೇಕು? ನಾನು ಸೈನ್ ಮಾಡಲ್ಲ. ಇಲ್ಲ. ಅಯ್ಯೋ, ನೀವು ಕರೆದಿದ್ದು ಒಳ್ಳೇದಾಯ್ತು. ನಾನು ತಿಂಡಿನೇ ಮರೆತು ಹೋಗ್ತಿದ್ದೆ. ಅಜ್ಜಿ, ತಲೆ ಕೆಟ್ಟಾಗ ಹೊಟ್ಟೆ ಹಸುವು ಜಾಸ್ತಿ ಆಗುತ್ತಂತೆ, ನಾನು ತಿನ್ಲಾ? ಹಾಗೆ ಮಾಡಮ್ಮ. ಸರಸ್, ಒಂದು ದೋಸೆ ಕೊಡ್ತೀಯಾ ಪ್ಲೀಸ್? ಥ್ಯಾಂಕ್ ಯು. ಎಲ್ರ ಮುಂದೆ ತಿಂದ್ರೆ ದೃಷ್ಟಿ ಆಗುತ್ತಂತೆ. ಬಾಯ್. ಏನೋ ನಿನ್ನೆ ರಾತ್ರಿ ಎರಡು ತುತ್ತಿನಿದ್ದಕ್ಕೆ ಅವ್ರ ಅಪ್ಪನ ಮನೆ ಗಂಟು ಹೋಯ್ತು ಅನ್ನೋ ಥರ ಬೈತಿದ್ರು. ನಾನು ಸೈನ್ ಮಾಡಲ್ಲ. ಹಾಯ್ ಲೀಲಾ ಅವರೇ, ಹೇಗಿದೆ ಅಲ್ಲಿ ಸಿಚುವೇಶನ್? ಏಜೆ ಅದ್ಯಾವುದೋ ಡಾಕ್ಯುಮೆಂಟ್ ಸೈನ್ ಮಾಡು ಅಂತ ಹೇಳ್ತಿದ್ದಾರೆ. ಯಾವುದು? ಯಾವುದೋ ಗೊತ್ತಿಲ್ಲ, ನಾನು ಮಾಡಲ್ಲ ಅಂದೆ. ಯಾಕೆ? ಯಾಕೆ ಅಂದರೆ ಆ ಏಜೆ ಮೊದಲೇ ಸರಿ ಇಲ್ಲ. ನನ್ನ ಹೆಸರಲ್ಲಿ 2 ಕೋಟಿದೋ 3 ಕೋಟಿದೋ ಇನ್ಶೂರೆನ್ಸ್ ಮಾಡಿಸಿ ನಾನು ಖತಮ್ ಮಾಡಿ ದುಡ್ಡು ಹೊಡೆಯೋ ಪ್ಲ್ಯಾನ್ ಏನಾದರೂ ಮಾಡಿದರೆ ಬೇಡಪ್ಪ ಬೇಡ, ನನಗೆ ನನ್ನ ಜೀವ ಮುಖ್ಯ. ಸೋ ಸಿಲ್ಲಿ. ನನ್ನ ಜೀವ ಹೋಗುತ್ತೆ ಅಂದರೆ ಅದು ನಿಮಗೆ ಸಿಲ್ಲಿ ವಿಷಯನಾ? ಏಜೆಗೆ ನಿಮ್ಮನ್ನು ಕೊಂದು ಇನ್ಶೂರೆನ್ಸ್ ತಗೊಳ್ಳೋಷ್ಟು ಕಷ್ಟ ಏನು ಬಂದಿಲ್ಲ. ಅವನ ಹತ್ರನೇ ಕೋಟ್ಯಾಂತರ ರೂಪಾಯಿ ಇದೆ. ಅವನು ಕೊಲ್ಲೋದು ಏನಿದ್ರು ದ್ವೇಷಕ್ಕೆ. ಹೌದಾ? ನಿಜಾನಾ? ನೋಡಿ ಲೀಲಾ ಅವರೇ, ನೀವು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಿರಿಕ್ ಮಾಡ್ಕೋತಾ ಇದ್ರೆ ಏಜೆಗೆ ನಿಮ್ಮ ಮೇಲೆ ಅನುಮಾನ ಬರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೋಡಿ, ನೀವು ತುಂಬ ಹುಷಾರಾಗಿರಬೇಕು. ಹಾಗೆ ಏಜೆ ವಿರುದ್ಧ ಬೇಕಾಗಿರೋ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು. ಹಾಗಿದ್ರೆ ನಾನು ಸೈನ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತೀರಾ? ಏನೂ ತೊಂದರೆ ಇಲ್ಲ. ಸರಿ. ಓಹೋ, ಈ ಮನುಷ್ಯ ದುಡ್ಡಿಗೋಸ್ಕರ ಈ ಥರ ಎಲ್ಲ ಮಾಡಲ್ಲ ಅಂತಾಯ್ತು. ಆದರೆ ನಾನು ಕಟ್ಟಿ ತುಂಡು ಮಾಡಿದಾಗೆ ಸೈನ್ ಮಾಡಲ್ಲ ಅಂತ ಶಪಥ ಮಾಡಿಬಿಟ್ಟಿದ್ನಲ್ಲ. ಈಗೇನಾದರೂ ಹೋಗಿ ಸೈನ್ ಮಾಡಿದ್ರೆ ನಾನು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ಹಾಳಾಗೋಗುತ್ತೆ. ಏನು ಮಾಡಲಿ? ಅಪ್ಪ, ಈಗ ಏನು ಮಾಡೋದು? ಸಿಗ್ನೇಚರ್ ಎಷ್ಟು ಡಿಲೇ ಆಗುತ್ತೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋದು ಅಷ್ಟೇ ಡಿಲೇ ಆಗುತ್ತೆ. ಅವ್ರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿ ಹೋಗ್ತಾ ಇದ್ದಾರಲ್ಲ ಏಜೆ. ಬ್ಲ್ಯಾಕ್ ಮೇಲಾ? ಹೌದು, ಇದೇ ನೆಪ ಇಟ್ಕೊಂಡು ದುಡ್ಡಿನ ಡಿಮ್ಯಾಂಡ್ ಇಡ್ತಾರೆ ಅನ್ಸುತ್ತೆ. ದುಡ್ಡೇನಾದರೂ ಡಿಮ್ಯಾಂಡ್? ಹೌದು, ಅವ್ರಿಗೆ 100 ಕೋಟಿ ಯೋಚನೆ ಹೋಗಿಲ್ಲ. ಮೊನ್ನೆ ಕ್ಲಬ್ಬಲ್ಲಿ ಚಿಲ್ಲರೆ ಕಾಸು ನೋಡಿದ್ರಲ್ಲ, ದುಡ್ಡಿನ ರುಚಿ ಹತ್ತಿದೆ ಅಂತ ಕಾಣುತ್ತೆ. ಒಂದು ಹೆಂಡತಿ ಸ್ಥಾನ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ 100 ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅವಳಿಗೆ ಎರಡು ಸಿಗಲ್ಲ. ಹೌದು ಏಜೆ, ಅವಳಿಗೆ 2 ಸಿಗಬಾರ್ದು. ಸಾಕು ಸುಮ್ಮನಿರಮ್ಮ. ಅವಳು ಮಾತಾಡಿದ್ರೆ ಸಾಕು, ತಪ್ಕೊಂಡು ಹಿಡಿಯೋಕ್ಕೆ ಕಾಯ್ತಾ ಇರ್ತೀರಾ. ಅಮ್ಮ, ಇಲ್ಲಿ ಯಾರು ತಪ್ಪು ಕಂಡು ಹಿಡಿತಾ ಇಲ್ಲ. ಅವಳು ಮಾಡ್ತಿರೋದೇ ತಪ್ಪು. ಏನಿಲ್ಲ, ಅವಳು ಕೇಳ್ತಿರೋದೇ ಸರಿಯಾಗಿದೆ. ನೀನು ಅವಳಿಗೆ ಹೆಂಡತಿ ಸ್ಥಾನನೇ ಕೊಡೋದಿಲ್ಲ ಅಂತಂದಮೇಲೆ ಅವಳು ಯಾಕೆ ಸೈನ್ ಮಾಡಬೇಕು? ಕೆಲಸದವಳ ಥರ ಮೂಲೆಯಲ್ಲಿ ಬಿದ್ದಿರುವಂತೀಯ. ಮತ್ತೆ ನಿನ್ಗೆ ಯಾಕೆ ಬೇಕಪ್ಪ ಅವಳ ಸಿಗ್ನೇಚರು? ಹಾಗಾದ್ರೆ ನಿಮ್ಮ ಮಾತಿನ ಅರ್ಥ ಏನು ಅಜ್ಜಿ? ಅವ್ರು ಮಾಡಿರೋ ತಪ್ಪನ್ನೆಲ್ಲ ಮರೆತು ಏಜೆ ಅವ್ರಿಗೆ ಹೆಂಡತಿ ಸ್ಥಾನ ಕೊಡಬೇಕು ಅಂತನಾ? ತಾಳಿ ಕಟ್ಟಾಗಿದೆ ಅಂತಂದಮೇಲೆ ಕೊಡಲೇಬೇಕಲ್ವಾ? ಹೆಂಡತಿ ಅನ್ನೋ ಸ್ಥಾನನ ನಿನ್ನ ಅನುಕೂಲ ಕೊಡೋದಲ್ಲ ರಾಮ್. ನೀನು ಅವಳಿಗೆ ಮನೇಲೂ ಮನಸ್ಸಲ್ಲೂ ಆ ಸ್ಥಾನ ನಿಜವಾಗ್ಲೂ ಕೊಡಬೇಕು. ಆಗಲೇ ಅವಳಿಗೂ ಇದು ನನ್ನ ಮನೆ, ನನ್ನ ಜವಾಬ್ದಾರಿ, ಮನೆ ಮರ್ಯಾದೆ ಅನ್ನೋದೆಲ್ಲ ತಲೆಗೆ ಬರೋದು. ಅವಳು ಹೀಗೆ ಆಡೋದಕ್ಕೆ ನೀನೇ ಕಾರಣ ರಾಮ್. ನಾನು ಹೇಗೆ ಕಾರಣ ಆಗ್ತೀನಮ್ಮ? ಮತ್ತಿನ್ನೇನು,
ನಿನ್ನ ಹೆಂಡತಿ ಥರ ಅಲ್ಲದೆ ಹೋದ್ರು ಈ ಮನೇಲಿ ಒಬ್ಳು ಅನ್ನೋ ಥರನಾದರೂ ನೋಡಿದೀಯಾ? 3 ಜನ ಸೊಸೆಯಂದ್ರು ಸೇರಿಕೊಂಡು ಅವಳ ಕೈಲಿ ತಪ್ಪು ಮಾಡಿಸೋದು, ಅದಕ್ಕೆ ನೀನು ಕೋಪ ಮಾಡಿಕೊಂಡು ಅವಳಿಗೆ ಶಿಕ್ಷೆ ಕೊಡೋದು. ನಿನಗೆಲ್ಲ ವಿಷಯನೂ ಗೊತ್ತಿದ್ರು ಎಲ್ಲನೂ ಸೊಸೆಯಂದ್ರಿಗೆ ಬಿಟ್ಬಿಟ್ಟು ಅವಳಿಗೆ ಮಾತ್ರ ಶಿಕ್ಷೆ ಕೊಡ್ತೀಯಲ್ವಾ? ಹೆಂಡತಿ ಆದವಳು ಏನೇ ತಪ್ಪು ಮಾಡಿದ್ರು ಅದು 4 ಗೋಡೆ ಆಚೆ ಹೋಗದೆ ಇರೋ ಹಾಗೆ ಕಾಪಾಡ್ಕೊಳ್ಳೋದು ಗಂಡನ ಕರ್ತವ್ಯ. ಆದರೆ ನೀನೇನು ಮಾಡಿದೆ ರಾಮ್? ಅವಳನ್ನು ಬೈದು ಆಚೆ ಕಳಿಸ್ದೆ, ರಾತ್ರಿವರೆಗೂ ಅವಳು ಆಚೆನೇ ನಿಲ್ಲೋ ಹಾಗೆ ಮಾಡಿದೆ. ಇದನ್ನೆಲ್ಲ ಬಿಟ್ಟು ಮೊದಲು ಹೆಂಡತಿನ ಪ್ರೀತಿಯಿಂದ ದಾರಿಗೆ ತಂದ್ಕೊ. ಇದನ್ನ ಬಿಟ್ಟು ಬೇರೆ ದಾರಿ ಏನಿದೆ? ಲಾಯರ್ ಹತ್ರ ಮಾತಾಡಿ. ಬೇರೆ ಇನ್ಯಾವ ದಾರಿನೂ ಇಲ್ಲ ಅದಕ್ಕೆ. ಇವರಿಬ್ರು ಸಿಗ್ನೇಚರ್ ಇಲ್ಲದೆ ಪ್ರಾಜೆಕ್ಟ್ ಶುರುನೇ ಆಗಲ್ಲ. ಅಪ್ಪ, ಇನ್ನು 1 ತಿಂಗಳೊಳಗಡೆ ಹೊಸ ಬ್ರಾಂಚ್ ಸ್ಟಾರ್ಟ್ ಆಗಲಿಲ್ಲ ಅಂತಂದರೆ ನಿಮ್ಮ ಇಮೇಜ್ಗೆ ಬ್ಲ್ಯಾಕ್ ಮಾರ್ಕ್ ಬಂದ್ಬಿಡುತ್ತೆ ಅಪ್ಪ. ನೋ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಅಂದ್ಕೊಂಡಿದ್ದ ಟೈಮ್ಗೆ ನಾನು ಅಂದ್ಕೊಂಡ ಹಾಗೆ ಪ್ರಾಜೆಕ್ಟ್ ಲಾಂಚ್ ಆಗುತ್ತೆ. ಲೀಲಾ ಸೈನ್ ಮಾಡೇ ಮಾಡ್ತಾಳೆ. ಒಳ್ಳೆ ಪಾಯಿಂಟ ಹಿಡ್ದೆ ನೀನು. ಯಾವುದೇ ಕಾರಣಕ್ಕೂ ಸೈನ್ ಮಾಡಕ್ಕೆ ಹೋಗ್ಬೇಡ ನೀನು. ಯಾಕೆ? ನನ್ನ ಮಗ ನಿನಗೆ ಹೆಂಡತಿ ಸ್ಥಾನ ಕೊಟ್ಟಿಲ್ಲ ಅಂತ ಅಂದಮೇಲೆ ನೀನು ಯಾಕೆ ಹೆಂಡತಿ ಹಾಗೆ ಸೈನ್ ಮಾಡಬೇಕು? ಅಲ್ವಾ ಮತ್ತೆ? ನಿನಗೆ ಅವನು ಯಾವ ಸ್ಥಾನನೂ ಕೊಡದೇ ಇರೋದ್ರಿಂದಾನೆ ನೀನು ಚಿಕ್ಕ ಚಿಕ್ಕ ತಪ್ಪಿಗೂ ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದಾನೆ. ಅಂತರ ಏನಾದರೂ ಹೀಗೆ ಮಾಡಿದಿದ್ರೆ ಅವಳಿಗೂ ಹೀಗೆ ಶಿಕ್ಷೆ ಮೇಲೆ ಶಿಕ್ಷೆ ಕೊಡ್ತಾ ಇದ್ನಾ? ಇಲ್ಲ ಅಜ್ಜಿ, ಅಂತರ ಅವ್ರಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆನೇ ಕೊಟ್ಟಿದ್ದಾರೆ. ನೋಡು, ಈಗೆಲ್ಲ ನಿನ್ನ ಕೈಯಲ್ಲೇ ಇದೆ, ಸೋಲ್ಬೇಡ. ಸೋಲಲ್ಲ, ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ. ವೆರಿ ಗುಡ್. ಅವನು ನಿನ್ನ ಕಂಡೀಷನ್ಗಳಿಗೆ ಒಪ್ಕೊಳ್ಳೇಬೇಕು ಅಂತ ಪಟ್ಟು ಹಿಡಿ, ಹಠ ಹಿಡಿದು ಕೂತ್ಕೋ. ಹಠ ಹಿಡಿಬೇಕಾ? ಏನಂತ ಹಠ ಹಿಡಿಬೇಕು? ನಿನಗೆ ಈ ಮನೇಲಿ ಹೆಂಡತಿ ಸ್ಥಾನ ಕೊಡೋವರೆಗೂ ಸೈನ್ ಮಾಡೋದಿಲ್ಲ ಅಂತ. ಹೆಂಡತಿ ಸ್ಥಾನನಾ? ಹೌದು. ಯಾಕೆ ಬೇಡವಾ? ಗಂಡನ್ನ ನಿನ್ನ ಕಂಟ್ರೋಲಿಗೆ ತಗೋಬೇಕು ಅಂತ ನಿನಗೆ ಅನ್ಸಲ್ವಾ? ಅಯ್ಯೋ ದೇವ್ರೆ, ಆ ಪುಣ್ಯಾತ್ಮ ನನ್ನ ಕಂಟ್ರೋಲ್ಗೆ ಸಿಗ್ತಾರೆ. ಅವ್ರು ನೋಡಿದ್ರೆ ಭಯ ಆಗುತ್ತೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಬಿಟ್ಬಿಟ್ರೆ ಸಾಕು. ಒಳ್ಳೆ ಜೈಲಲ್ಲಿರೋ ಫೀಲ್ ಬರ್ತಿದೆ. ಅದು ನಿಜಾನು. ನನ್ನ ಮಗ ಹಾಗೆಲ್ಲ ಸುಲಭಕ್ಕೆ ಬಗ್ಗೋನಲ್ಲ. ಆದರೆ ಈ ಥರ ಅವಕಾಶ ಸಿಕ್ಕಾಗ ಉಪಾಯವಾಗಿ ಬಗ್ಗಿಸ್ಬೇಕು. ಈ ಅವಕಾಶ ಬಿಟ್ಟಿಯೋ ನೀ ಕೆಟ್ಟೆ. ಹಾಗಂತೀರಾ? ಗಂಡ ಆದವನು ಹೆಂಡ್ತಿನ ಹೇಗೆ ನಡ್ಸ್ಕೋಬೇಕೋ ನಿನ್ನನ್ನು ಅವನು ಹಾಗೆ ನಡ್ಸ್ಕೋತಾ ಇಲ್ಲ. ಗಂಡ ಆದವನು ಹೆಂಡ್ತಿನ ಹೇಗೆ ಜೋಪಾನ ಮಾಡಬೇಕೋ ಹಾಗೆ ನಿನ್ನನ್ನು ಜೋಪಾನ ಮಾಡ್ತಿಲ್ಲ. ನಿನ್ನ ಆಸೆ ಆಕಾಂಕ್ಷೆ ಯಾವುದಕ್ಕೂ ಬೆಲೆ ಕೊಡ್ತಿಲ್ಲ. ಇದೇ ಸರಿಯಾದ ಸಮಯ. ಕೂತು ಯೋಚಿಸು.